ಕೇಸೇ ಕ್ಯಾನ್ಸಲ್ ಆಗಿದೆ. ಅವರನ್ನು ಸುಪ್ರೀಂ ಕೋರ್ಟ್ ಕ್ಯಾನ್ಸಲ್ ಮಾಡಿದೆ, ಸರ್ವೋಚ್ಚ ನ್ಯಾಯಾಲಯ ನಮ್ಮ ದೇಶದಲ್ಲಿ. ಅವರೇ ಕ್ಯಾನ್ಸಲ್ ಮಾಡಿರೋ ವ್ಯಕ್ತಿನ ಮತ್ತೆ ಮಂತ್ರಿ ಮಾಡ್ತಾರೆ. ಪ್ರಿಯಾಂಕಾ ಗಾಂಧಿ ಅವರು ಜನಾರ್ದನ್ ರೆಡ್ಡಿ ಅವ್ರ ಬಗ್ಗೆ ಇವತ್ತೇನು ಮಾತಾಡಿದ್ದಾರೆ, ಮಾತಾಡೋ ಮುಂಚೆ ಇವತ್ತು ಅವರ ತಾಯಿ ನ್ಯಾಷನಲ್ ಹೆರಾಲ್ಡ್ ಸ್ಕ್ಯಾಮ್ನಲ್ಲಿ ಮತ್ತು ರಾಹುಲ್ ಗಾಂಧಿ ಅವರು A1 ಮತ್ತು A2ಗಳಾಗಿ ಇವತ್ತು ಮೋತಿಲಾಲ್ ವೋರಾ ಅವರಾಗಿರ್ಬೋದು, ಇವತ್ತು ಫೆರ್ನಾಂಡಿಸ್ ಅವರಾಗಿರ್ಬೋದು, 4 ಮಂದಿ ಆರೋಪಿಗಳಾಗಿ ಇವತ್ತು ಕೇಸಲ್ಲಿ ಬೇಲ್ ತಗೊಂಡು ಕೋರ್ಟಲ್ಲಿ ಇವತ್ತು ಅವರು ಕೋರ್ಟಿಗೆ ಓಡಾಡ್ತಾ ಇದ್ದಾರೆ. ಸಾವಿರಾರು ಕೋಟಿ ಸ್ಕ್ಯಾಮ್. ಇವತ್ತು ನಮ್ಮ ಇಡೀ ದೇಶದ ಸಂಪತ್ತೇ ಅದಾಗಿತ್ತು, ಅವ್ರ ಸ್ವತ್ತಾಗಿದ್ದಿಲ್ಲ ಅದು. ಅದರಲ್ಲಿ ಇವತ್ತು ರಾಹುಲ್ ಗಾಂಧಿ ಅವರು ಶೇರ್ಸ್ ಇಟ್ಕೊಂಡಿದ್ದಾರೆ, ಸೋನಿಯಾ ಗಾಂಧಿ ಅವರು ಶೇರ್ಸ್ ಇಟ್ಕೊಂಡಿದ್ದಾರೆ. ಅವ್ರಿಗೆ ಬೇಕಾಗಿರುವಂಥ ಆತ್ಮೀಯರಿಗೆ ಅದರಲ್ಲಿ ಶೇರ್ಸ್ ಕೊಟ್ಟು ಇವತ್ತು ಆ ಸ್ಕ್ಯಾಮಲ್ಲಿ ಇವತ್ತು ಅವರು ಆರೋಪಿಗಳಾಗಿ ಇವತ್ತು ಬೇಲ್ ತಗೊಂಡು ಹೊರಗಡೆ ಇದ್ದಾರೆ. ಜೊತೆಗೆ ಇವತ್ತು ಅವರ ಪತಿ ಪ್ರಿಯಾಂಕಾ ಗಾಂಧಿ ಅವರ ಪತಿ ವಾದ್ರಾ ಅವರು, ರಾಬರ್ಟ್ ವಾದ್ರಾ, 6 ಪ್ರಕರಣಗಳಲ್ಲಿ ಒಂದೊಂದು ಪ್ರಕರಣದಲ್ಲಿ 50 ಕೋಟಿಗೂ ಹೆಚ್ಚು ಇವತ್ತು ಏನು ಸ್ಕ್ಯಾಮ್ ಆಗಿದೆ, ಅಂದರೆ 300 ಕೋಟಿ ಮೇಲೆ ಸ್ಕ್ಯಾಮ್ ಆಗಿದೆ. DLF ಕೇಸಲ್ಲಿ 6 CBI ಕೇಸ್ಗಳನ್ನು ಇವತ್ತು ಅವರು ಫೇಸ್ ಮಾಡ್ತಾ ಇದ್ದಾರೆ. ಫಸ್ಟು ಅದಕ್ಕೆ ಅವರು ಉತ್ತರ ಕೊಡಲಿ ಪ್ರಿಯಾಂಕಾ ಗಾಂಧಿ ಅವರು. ನಾನು ಇನ್ನೊಂದು ಪ್ರಶ್ನೆ ಕೇಳಬೇಕು ರೆಡ್ಡಿ ಅವರೇ. ನಾಗೇಂದ್ರ ಅವರನ್ನು ಜಿಲ್ಲಾ ಉಸ್ತುವಾರಿ ಮಂತ್ರಿ ಮಾಡಿದ್ದಕ್ಕೆ ಈ ಕಾಂಗ್ರೆಸ್ ಸರ್ಕಾರ ಮತ್ತು ಪ್ರಿಯಾಂಕಾ ಗಾಂಧಿ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರು ನಾಚಿಕೆಯಿಂದ ತಲೆ ತಗ್ಗಿಸ್ಕೋಬೇಕು. ಅವರು ಅದೇ ಒಂದು ರೀತಿಯಲ್ಲಿ ಸಂತೋಷ್ ಲಾಡನ್ನು ಮಂತ್ರಿಮಂಡಲದಲ್ಲಿ ತಗೊಂಡಿದ್ದಕ್ಕೆ ಇವತ್ತು ಅವರು ನಾಚಿಕೆಯಿಂದ ತಲೆ ತಗ್ಗಿಸ್ಕೋಬೇಕು. ಮತ್ತು ಅವ್ರ ಕುಟುಂಬನೇ ಇವತ್ತು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ರಾಬರ್ಟ್ ವಾದ್ರಾ ಅವರು ಸಾಕಷ್ಟು ಸ್ಕ್ಯಾಮ್ಗಳಲ್ಲಿ ಇವತ್ತು ಕೋರ್ಟಿನ ಕೇಸ್ಗಳನ್ನ ಏನು ಅವರು ಫೇಸ್ ಮಾಡ್ತಾ ಇದ್ದಾರೆ, ಅದಕ್ಕೆ ಅವರು ಉತ್ತರ ಕೊಡೋದನ್ನು ಬಿಟ್ಟು ಎದುರುಗಡೆ ಇರುವಂಥ ಎಲ್ಲರ ಮೇಲೂ ಕೂಡ ಇವತ್ತು ಅವರು ಈ ರೀತಿ ಆರೋಪಗಳು ಮಾಡೋದು ಕರೆಕ್ಟ್ ಅಲ್ಲ. ಮತ್ತು ಇವತ್ತು ಅವರು ಅಂತ ವೈಕುಂತ ಇದ್ದಾರೆ. ಇವತ್ತು ಕೇಂದ್ರ ಸರ್ಕಾರ ಇವತ್ತು ದ್ವೇಷದ ರಾಜಕೀಯ ಮಾಡ್ತಾ ಇದೆ, ಪ್ರತಿಪಕ್ಷಗಳನ್ನ ಮಣಿಸುವಂಥ ಕೆಲಸ ಮಾಡ್ತಾ ಇದೆ ಅಂತಂದರೆ 42 ತಿಂಗಳು ಜನಾರ್ದನ್ ರೆಡ್ಡಿ ಅವ್ರನ್ನ ಜೈಲಲ್ಲಿ ಇಟ್ಟಾಗ ಅವತ್ತು ಪ್ರತಿಪಕ್ಷಗಳನ್ನ ಅವ್ರು ಮಣಿಸಿದ್ದಲ್ಲನ. ಇವತ್ತು ಇಡೀ ದೇಶದಲ್ಲಿ ಸುಮಾರು ಒಂದು 25-30 ಕುಟುಂಬಗಳನ್ನು CBI ED ಕೇಸ್ಗಳಲ್ಲಿ UPA ಸರ್ಕಾರ ಬಂಧನ ಮಾಡಿ ಜೈಲಿಗೆ ಹಾಕಿ ತೊಂದರೆ ಮಾಡಿದ್ದು ಅವತ್ತು ಅವ್ರು ಮಾಡಿದ್ದು ಪ್ರತಿಪಕ್ಷಗಳನ್ನ ಮಣಿಸಿದ್ದ. ಅವತ್ತು ಇಲ್ಲ, ಕಾನೂನು ಪ್ರಕಾರ ನಾವು ಕ್ರಮ ಕೈಗೊಳ್ತಾ ಇದ್ದೀವಿ ಅಂತ ಹೇಳಿದರು. ಇವತ್ತು ಅವ್ರು ಮಾಡಿರೋಂಥ ತಪ್ಪುಗಳು, ಇವತ್ತು DK ಶಿವಕುಮಾರ್ ಅವರು ಸಾವಿರಾರು ಕೋಟಿಗಳ ಒಂದು ಸ್ಕ್ಯಾಮಲ್ಲಿ, ಇನ್ಕಮ್ ಟ್ಯಾಕ್ಸ್ ಕೇಸ್ಗಳಲ್ಲಿ ಮತ್ತು ಆದಾಯ ಮೀರಿದ ಒಂದು ಆಸ್ತಿ ಗಳಿಕೆ ಒಂದು ಕೇಸ್ಗಳಲ್ಲಿ CBI ED ಕೇಸ್ಗಳನ್ನ ಅವರು ಫೇಸ್ ಮಾಡ್ತಾರೆ.